ಸರ್. ತಮ್ಮ ಪ್ರಾಬ್ಲಮ್ ಏನಿತ್ತು? ನಮ್ಗೆ ಇಲ್ಲಿ ಅಂಗಡಿಗಳು ಮುಂಚೆ ಇಲ್ಲ ಇಟ್ಕೊಂಡಿದ್ವಿ ಸರ್. ಫಸ್ಟ್ ಅಲ್ಲೆಲ್ಲಿ ತೆಗಿಸಿ ಮತ್ತೆ ಇಲ್ಲಿ ಇಟ್ಕೊಂಡ್ವಿ ಕೊನೆಗೆ ಇಟ್ಕೊಂಡ ಮೇಲೆ ಅವ್ರು ಪೂಜಾರಿ ವಿಜಿ ಬಂದು ಇಲ್ಲ ನಿಮ್ಮ ಅಂಗಡಿಗಳೆಲ್ಲ ತೆಗಿಸ್ತೀನಿ, ಫಸ್ಟ್ ನೀವು ತೆಗಿಲೇಬೇಕು, ನಮಗೆ ಇರೋದು ಅಧಿಕಾರ ನಿಮಗಿಲ್ಲ ಅಂತ ಮಾತಾಡ್ತಾ ಸರಿ ನಿಮ್ಗೆ ಗುಡಿ ಪೂಜೆ ಐತಲ್ಲ, ನೀವು ಎದಕ್ಕೆ ಅಂಗಡಿ ಹಾಕಬೇಕು, ನೀವು ತೆಗೀರಿ, ನಾವು ಜಾತ್ರೆ ಎಲ್ಲ ಮುಗೀತಲ್ಲ, ನಾವು ಏನೋ 4 ರೊಕ್ಕ ದುಡ್ಕೊಂಬೋದು ಬೇಡ, ನಮ್ಗೆ ಇರೋದು ಇದೆ ಅಲ್ಲ ಆ ಥರ ನಿಮ್ಮ ಒಳಗಡೆ ಗುಡಿ ಒಳಗೆ ಐತಲ್ಲ ಅಂತ ನಾವು ಅಂದಿವಿ ಸರ್. ಅಂದಿದ್ರೆ ಯಾರು ಬರ್ತಾರೋ ಬರಲಿ ನೋಡ್ಕೊಂತ ಹೋಗು ಅಂತಂದ್ರೆ ನಾವು MLA ಸಾರ್ ಹತ್ರ ನಾವು ಹೋಗಿವಪ್ಪ, ನಾವು MLA ಸಾರ್ ಇಲ್ಲಿ ಸ್ಥಾನ ಕೊಟ್ಟಿದ್ದಾನೆ, ನೀವು ಒಳಗೆ ಬರಬೇಡ್ರಿ, ಇಲ್ಲಿ ಕುಂತ್ಕೊಂಡು ಮಾರ್ಕ್ಯಾರೆ ಅಂತ ಹೇಳಿದ್ದಾರೆ, ನಾವು ಅಲ್ಲಿಗೆ ಹೋಗ್ತೀವಿ ಅಂತ ನಾವು ಹೋಗೋಣ ನಡಿ, ನಾವು ಕೂಡ ಬರ್ತೀವಿ, ನಮಗಿಲ್ದಂಗೆ ನಿಮ್ಗೆ ಆಯ್ತು ಅಧಿಕಾರ, ನಾವೆಲ್ಲಿ ನಾವು ಕೂಡ ಕೇಳ್ತೀವಿ ಅಂತಂದು ಬಂದಿದ್ದಾರೆ ಸರ್. ಇವತ್ತು ಬಂದು ಪೊಲೀಸರು ನಾವು ಅಲ್ಲಿ ಸಾಹೇಬ್ರ ಹತ್ರ ಸಾರ್ ಹತ್ರ ಹೋಗಿ ಬರ್ತೀವಿ, ಅಂಗಡಿಗಳೆಲ್ಲ ತೆಗಿಸಿಟ್ಟಿದ್ದಾರೆ ಸರ್. ವಿಜಿನೇ ಈ ಥರ ಮಾಡಿದ್ದಾರೆ ನೋಡಿ ಸರ್. ನೀವೇನಾದರೂ ಬರೀ ಜಾತ್ರೆಗೆ ಒಂದು ಇಡ್ತೀರಾ ಇಲ್ಲ? ಇಲ್ಲ ಸರ್, ನಾವು ರೆಗ್ಯುಲರ್ ಇಡೀವಿ ಸರ್. ಎಷ್ಟು ವರ್ಷದಿಂದ? 30 ವರ್ಷ ಆಯ್ತು ಸರ್. ಈ ಗಿಡ ಮುಂಚೆ ಎಲ್ಲಿದ್ರಿ? ಮುಂಚೆ ಇಲ್ಲೇ ಸರ್, ಅಲ್ಲಿ ಮೂಲೆಗಿದ್ವಿ, ಆ ಮೂಲೆಯಲ್ಲಿದ್ದ ಇಲ್ಲೆಲ್ಲ ಗೇಟು ಕಾಂಪೌಂಡ್ ಎಲ್ಲ ಕಟ್ಬಿಡಲಿ ಇಲ್ಲಿ ಬಂದು ಮತ್ತೆ ಮಾಡ್ಕೊಂಡಿವಿ ಸರ್. ಇವ್ರನ್ನ ಕಾಳ ಕಡಬೆ ಇಟ್ಕೊಂಡು ನಾವು ಮಾಡ್ಕೊಂತಿದ್ರೆ ಇವ್ರು ಬಂದು ಮುಂದೆ ಅಂಗಡಿಗಳು ಹಾಕೊಂಡ್ರೆ ಹೆಂಗಪ್ಪ ನೀವು? ಎಷ್ಟು ಜನ ಇದ್ದೀರಾ? ನಾವೆಲ್ಲ ಒಂದು 14 ಜನ ಇದೀವಿ ಸರ್. ನಿಮ್ಗೆ ಏನು ಬೇಕಾಗಿದೆ? ನಮ್ಮ ಅಂಗಡಿಗಳು ನಮಗೆ ಬೇಕು ಸರ್. ಇಲ್ಲಾಂದ್ರೆ ಸ್ಟಾಲ್ಸ್ ಸರ್, ಆಮೇಲೆ ಅದು ಬರಲಿ ನೋಡೋಣ ಏನು ಸರ್. ಈಗ ಸದ್ಯಕ್ಕಂತ ನಮ್ಗೆ ದುಡ್ಕ ತಿಂಬ ದಾರ ಅಂತ ತೋರಿಸ್ರಿ ಸರ್, ಹೆಂಗ ನಮ್ಗೆ ನ್ಯಾಯ ಸಿಗಂಗೆ ಮಾಡಿ, ಇದೇ ನಮ್ಗೆ ಆಧಾರ ಇರೋದು. ಇನ್ನು ಇದು ಬಿಟ್ಟರೆ ನಮ್ಗಿಲ್ಲ, ಇನ್ನು ಹೆಂಗನ ಮಾಡಿದ್ದು ಒಂದು ಹೆಲ್ಪ್ ಮಾಡಿಕೊಟ್ರಿ ಸರ್. ನಮ್ಗೆ ಇವ್ರು ಪೂಜಾರ್ಲಿದ್ದ ನೋಡಿರಿ ಸರ್, ನಮ್ಗೆ ಇಷ್ಟು ಟಾರ್ಚರ್ ಮಾಡ್ತಾ ಇರೋದು. ಪೂಜಾರ್ ಹೋಗಿ ಸೀದಾ ಹೋಗಿ ಅವ್ರಿಗೆ ಪೊಲೀಸವ್ರಿಗೆ ಹೇಳ್ತಾರೆ, ಪೊಲೀಸವ್ರಿಲ್ಲ ಅಂದ್ರೆ ಮುನ್ಸಿಪಾಲ್ಟವ್ರಿಗೆ ಹೇಳ್ತಾರೆ. ಇನ್ನು ಹೆಂಗೆ ಸರ್ ನಾವು ಬದುಕೋದನ್ನು? ಎಷ್ಟು ಜನ ಅಂತ ಕಾಲಿಟ್ಕೊಂಬನ ಬರೀ ಹೋಗ್ಬೇಕು ಅವ್ರ ಹತ್ರ. ಅವ್ರು ರಾತ್ರಿ ಆಗಲ್ಲ ನಮ್ದಂಗೆ ಹೆಣ್ಮಕ್ಳು ಹೋಗಿ ಕುಂದಿರ್ತೀವಿ ಸರ್, ಅವ್ರ ಮನೆ ಮುಂದ್ಗಳು ಹೋಗಿ ಕುಂತ್ಕೊಂಡು ನಾವು ಯಾವುದೋ ಅಂಗಡಿ ಇದು ಮಾಡ್ಕೊಂಡ್ರೆ ಈ ಥರ ಟಾರ್ಚರ್ ಕೊಡೋಕೆ ಹಚ್ಚಿದ್ದಾರೆ ಸರ್. ನಾವು ಮಕ್ಕಳು ಮರೀತಾರೆ ಸರ್, ನಾವು ನಮಗಿದೆ ಜೀವನ ಅಲ್ಲ, ನಾವು ಇನ್ನೊಂದು ಬದುಕು ಮಾಡೋದಿಲ್ಲ. ನಿಮ್ಮ ಹೆಸರಕ್ಕ? ರೇಣುಕ ಸರ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡ್ರೆ? ಹಂಗೆ ನಾವು ಮಾಡ್ತಾ ಇದ್ದೀವಿ. ಎಲ್ಲಿನೂ ಕೂಡ ಕೊಡ್ತಾ ಇಲ್ಲ, ಟಾರ್ಚರ್ ಕೊಡ್ತಾ ಇದ್ದಾರೆ. ಪೊಲೀಸ್ ನೋಡ್ರಿ SP ಸರ್ ಅಂತಿದೆ, ಇದೇ ಹಿಂಸೆ ಆಗಿದೆ ಸರ್. ಯಾರು ಮಾಡ್ತಿದ್ದಾರೆ? ಅವ್ರು ನೋಡ್ರಿ SP ಸರ್ ಹೇಳಾರ, ನೀವು ತೆಗಿರಿ ಅಂತಾರ ಬರ್ತಾರೆ ಸರ್. ಎಷ್ಟು ದಿನ ಇದೆ? ಇದೇ ಒಂದು 15 ದಿನ ಆಗಿದೆ ಸರ್. ಜಾತ್ರೆಯಿಂದ ಇದೇ ಟಾರ್ಚರ್ ಆಗೈತೆ ಸರ್. ಅವಾಗ ಹಂಗೆ ಆಗಿತ್ತು ಸರ್. ಅವ್ರನ್ನ ಕೂಡ್ಸಿ ಹೋದ್ರು, ಆ ಕಡೆ ಈ ಕಡೆ ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಮ್ಮ ಅಂತೇಳಿ. ಅವಾಗ್ಲಿಂದ ಏನು ಇದ್ದಿಲ್ಲ ಸರ್. ಮತ್ತೆ ಈಗ ಸ್ಟಾರ್ಟ್ ಮಾಡೋಣ. ಇವ್ರು ಬರ್ತಾರ ಎತ್ರಿ ಇವ್ರು ಅಂದ್ರೆ ಅವ್ರ ಹೆಸರು ಐಜಿ ಸರ್ ಹೇಳಾರ, ಅಲ್ಲಿ ಯಾರು ಇಡಂಗಿಲ್ಲ. ಟ್ರಾಫಿಕ್ ಸಾಬ್ ಸರ್ ಅವರು ಮುಲಾಜ್ ಹೆಂಗ್ ಸಿಕ್ಕ್ರಂಗೆ ಮಾತಾಡ್ತಾರ ಸರ್. ಅವರು ಹೆಣ್ಮಕ್ಳು ಅನ್ನೋ ಕನಿಕರನೂ ಇಲ್ಲ ಸರ್ ಅವ್ರಿಗೆ. ಏನ್ ಸರ್ ಅಷ್ಟು ಕೀಳ್ವಾಗಿರ್ತೀವಿ ಹೆಣ್ಮಕ್ಳು, ಅವ್ರಿಗೆ ಸ್ವಲ್ಪನೇ ಇಲ್ಲ. ಅವ್ರಿಗೂ ಬರ ಹೆಣ್ಮಕ್ಳು ಇದಾರಲ್ಲ, ಅಸಲಲ್ಲಿ ತೆಗಿರಿ ನಿಮ್ ನೋಡಿ ಹೋಗ ಅಂತಾರೆ. ಏನ್ ಸರ್ ಅವ್ರಿಗೆ ಅಷ್ಟ್ರವಾಗು ಹೇಳ್ರಿ. ಬರ್ತಾರ ಟ್ರಾಫಿಕ್ ಜಾಮ್ ಫಸ್ಟ್ ತೆಗಿರಿ ಅಂತಾರೆ. ಯಾಕೆ ಸರ್? ಅಲ್ಲ ನೀವು ಕೂಡ ಎಲ್ಲಾದ್ರೂ ಒಂದು ಸೈಡ್ಗೆ ಹಾಕೋಬೇಕು, ಮತ್ತೆ ಟ್ರಾಫಿಕ್ ಆಗಲ್ಲ. ಅಲ್ಲ ಸರ್, ಅವ್ರಿಗೆ ಹಿಂಸೆ ಮಾಡಂಗನೆ ಒಂದು ಸೈಡ್ ಕುತ್ಕೊಂತೀವಿ ಸರ್. ನಮಗೂ ಗೊತ್ತಾಗುತ್ತಲ್ಲ ಸರ್ ಟ್ರಾಫಿಕ್ ಅನ್ನೋದು. 30 ವರ್ಷದಿಂದ ಮಾಡ್ತಾ ಇದ್ವಿ. ಇವತ್ತಿನವರೆಗೂ ಒಂದು ಸ್ಥಾನ ಇಲ್ಲ. ಇವತ್ತಿನವರೆಗೂ ಒಂದು ಸ್ಥಾನ ಇಲ್ಲ. ಹೆಂಗ್ ಜೀವನ ಮಾಡ್ಬೇಕು ನಾವು? ಇವಾಗ ನಿಮ್ಗೆ ಏನ್ ಬೇಕಾಗಿದೆ? ಬರೀ ಹೋರಾಟ ಆಗಿದೆ ಸರ್. ಎಲ್ಲಾರು ಕೂಡಿ ಏನಾನ ಅಂಗಡಿಗಳನ್ನ ಕೊಡಿಸ್ರಿ, ಇಲ್ಲ ಒಂದ್ ಕಡೆಗೆ ಆ ಕಡೆ ಈ ಕಡೆಗೆ ಅನ್ನೋ ಒಂದ್ ಕಡೆಗೆ ಟಾರ್ಚರ್ ಇಲ್ದಂಗನ ಮಾಡಿ ಅಷ್ಟು ಸರ್. ನನಗೆ ಬೇಕು ಅಂಗಡಿ, ನಿಮಗೆ ಬೇಕಾಗಿಲ್ಲಲ್ಲ, ಅವ್ರಿಗೆ ಬೇಕಾಗಿಲ್ಲ, ನಮ್ಮವ್ರಿಗೆ ಯಾರಿಗೆ ಬೇಕಾಗಿಲ್ಲ, ನನಗೆ ಬೇಕಂತಂದು ಕುಂತು ಅಲ್ಲಿ ಎಲ್ಲ ತೆಗಿಸಿ ಇದು ಮಾಡಿದ್ದಾರೆ ಸರ್. ಅಲ್ಲಪ್ಪ ನಿಮ್ಗೆ ಏನು ಕಡಿಮೆ ಆಗಿದೆ? ದುರ್ಗಮ್ಮ ತಾಯಿ ಕೊಟ್ಟಿದಾರಲ್ಲ, ನಮ್ಗೆ ಇರೋದಿಲ್ಲ ಮೂಲಿಗೆ ಅಂದರೆ ಎಲ್ಲಿ ಹೋದ್ರೆ ಹೋಗಿ ನೋಡ್ಕೊಂತೀವಿ, ನಾವು ಬರ್ತೀವಿ ನಡಿ, ನಾವು ನಮ್ಗೇನಿಲ್ಲ ಅಂತ ಮಾತಾಡ್ತಿದ್ದಾರೆ. ಏನ್ ಹೇಳ್ತಾರಕ್ಕ ಅವ್ರು ಬಂದು? ಅವ್ರು ಏನಂತಾರೆ, ನಿಮ್ಮ ಅಂಗಡಿಗಳು ತೆಗಿಸ್ತೀವಿ. ಯಾಕೆ ತೆಗಿಬೇಕಂತ? ನಾವು ನೀವು ಬೇಡ, ನೀವು ಎದಕ್ಕೆ ಬದುಕಬೇಕು? ಅವ್ರು ಇರ್ಬೋದಾ? ಅವ್ರು ಇರ್ಬೇಕಂತ. ಅವ್ರ ಗುಡಿ ಪೂಜೆ ಐತಲ್ಲ ಅಂತ ನಾವು ಕೇಳಿದೀವಿ ಸರ್. ನಿಮ್ ಗುಡಿ ಪೂಜೆ ಐತಲ್ಲ, ನೀವು ಮಾಡ್ಕೇರಿ, ನಾವೇನೋ ಇಲ್ದವ್ರು ಮತ್ತೆ ನಾವು ಇಲ್ಲಿ ಲಾಸ್ಟ್ ಕುಂತ್ಕೊಂಡು ಮಾಡ್ಕೊಂತೀವಿ ಅಂದ್ರೆ ಹೆಂಗ ನಮಗೆ ತೆಗಿಸಕ್ ಬರ್ತಿದ್ದೀರಾ ನೀವು? ನಾವು ತೆಗಿಸಿ ಹೋಗ್ರಿ. ನಿಮ್ಗೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇವಾಗ ಮಾಡಕ್ 30 ವರ್ಷ ಮೇಲೆ ಆಯ್ತು ಸರ್ ನಾವು ಇಲ್ಲಿ ಮಾಡೋದು. ಅವ್ರ ಅಂಗಡಿಗಳು ಇಲ್ಲ ಸರ್. ಅವತ್ತಿಗೆ ಹನುಮಂತಪ್ಪ ಸಾರು ಎಲ್ಲ ಇದೆಲ್ಲ ಎಂಡರ್ಮೆಂಟ್ ಆಫೀಸರ್ ಏನಂದ್ರು, ಬೇಡ ನೀವು ಅಂಗಡಿಗಳು ಇಡೋದು ಬೇಡ, ಗುಡಿ ಪೂಜೆನ ಮಾಡ್ಕೇರಿ, ಅಂಗಡಿಗಳನ್ನ ಮಾಡ್ಕೇರ ಅಂತಂದು ಹೇಳಿದ್ದಾರೆ. DC ತಾಗ್ಲಿದ್ದ ಸಹಿತ ಹೋಗಿ ಬಂದಿದ್ದೀವಿ. ಇವಾಗ ನಿಮ್ಗೆ ಏನ್ ಬೇಕಾಗಿದೆ? ಅಂಗಡಿ ಇಲ್ಲಿ ಇಡ್ತೀರಿ? ನಾವು ಅಂಗಡಿ ಅಲ್ಲಿ ಇಡೋದು, ಅವ್ರ ಅಂಗಡಿ ತೆಗಿಸ್ಬೇಕು ಸರ್. ನಮ್ಗೆ ಇದೇ ಜೀವನ ಸರ್. 30 ವರ್ಷ ಆಯ್ತು ಸರ್ ಬರಕ.
ವ್ಯಾಪಾರ ಮಾಡಕ್ಕೆ ಅವ್ರು 30 ವರ್ಷದಿಂದ ಕಾಯಿ ವ್ಯಾಪಾರ ಮಾಡ್ತಾರೆ. ನೀವೆಲ್ಲ ಏನು ಆ ಕಡೆ ಮಾಡ್ತಿದ್ರಲ್ಲ ಅವಾಗ ಅಷ್ಟು ಹಿಂಸೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. 30 ವರ್ಷ ಮೇಲೆ ಆಗೈತೆ, ಒಂದು ಸ್ಥಾನ ಇಲ್ಲ ನಮ್ಗಿಲ್ಲಿ. ನಮ್ಮ ಜೀವನ ಹೆಂಗ್ ಮಾಡ್ಬೇಕು ಹೇಳ್ರಿ ಆ ಮೂಲ ಏನು ಅಡ್ಡ ಆಗಿತ್ತು ಸಾಕಾಗ್ಬಿಟ್ಟು ನಮ್ಮ ಜೀವನನೇ ಬೇಡ ಸಾಕಾಗ್ಬಿಟ್ಟು ಸರ್ ಎತ್ತು ಹೋಗಿ ಬಂದ್ಬಿಟ್ಟು ಹೊಟ್ಟೆ ನಾವು ಒಂದು ಸಾಯ ನೀವಂತ ಬೇಯಿಸೋರು ನಮ್ಮ ಮನೆ ಜೀವನ ನಡೆಸ್ತಾರೆ ಸರ್ ಅವರು. ಅವ್ರಿಗೇನು ನಾವು ಎಲ್ಲ ಇದೆ ಮೂಲಿಗೆ ಇದ್ದೀವಿ. ಹೇಳೋಗೆ ಸರ್ ಅವ್ರು ಅವತ್ತಿಗೆ ಕುತ್ಕೊಂಡು ಮಾರ್ಕೊಂಡ್ತಾರೆ, ಯಾರಿಗೂ ತೊಂದರೆ ಇಲ್ದಂಗೆ ಇಟ್ಟಿದ್ದು ಸರ್. ಬರ್ತಾರ ಎತ್ತುತ್ತಾರ, ಬರ್ತಾರ ಎಲ್ಲಿವರೆಗೆ ಅಂತ ಮಾಡ್ಬೇಕು ನಮ್ಮ ಜೀವನ.